98ನೆಯ ಮಾಣಿಕ್ಯಪ್ಪ ಗಾದ ಜನ್ಮದಿನಾಚರಣೆಯ ಅಂಗವಾಗಿ ಹಿರಿಯ ಪಾಲಕರಿಗೆ ಸನ್ಮಾನ. ಹುಮ್ನಾಬಾದ್ ಪಟ್ಟಣದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಹಾಗೂ ಗೌರವಾಧ್ಯಕ್ಷರಾದ ಮಾಣಿಕ್ಯಪ್ಪ ಗಾದನವರ 98ನೆಯ ಜನ್ಮದಿನವನ್ನು ಹಿರಿಯ ಪಾಲಕರಿಗೆ ಸನ್ಮಾನ ಮಾಡುವುದರ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಪಟ್ಟದೇವರು ದಿವ್ಯ ಸಾನ್ನಿಧ್ಯ ವಹಿಸಿ ಈ ಭಾಗದಲ್ಲಿ ಉತ್ತಮ ಶಿಕ್ಷಣ ನೀಡುವಲ್ಲಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಒಂದಾಗಿದೆ ಎಂದು ಹೇಳಿದರು. ನಂತರ ಮಾಜಿ ಮಂತ್ರಿಗಳಾದ ರಾಜಶೇಖರ್ ಬಿ ಪಾಟೀಲ ಮಾತನಾಡುತ್ತಾ, ರಮೇಶ್ ಗಾದ ಅವರು ಪುಣ್ಯವಂತರು. ತಮ್ಮ ತಂದೆಯ ಸೇವೆ ಮಾಡುವ ಸೌಭಾಗ್ಯ ಅವರಿಗೆ ದೊರಕಿದೆ ಹಾಗೂ ವಿಶೇಷವಾಗಿ ಹುಮ್ನಾಬಾದ್ನಲ್ಲಿ ಉತ್ತಮ ಶಿಕ್ಷಣ ನೀಡುವಲ್ಲಿ ಸಂಸ್ಥೆಯ ಪಾತ್ರ ಬಹಳಷ್ಟು ಇದೆ ಎಂದರು. ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಮಾಜಿ ಮಂತ್ರಿಗಳಾದ ರಾಜಶೇಖರ್ ಬಿ ಪಾಟೀಲರು, ಕೆಆರ್ಇ ಸಂಸ್ಥೆಯ ಸತೀಶ್ ಪಾಟೀಲ್, ಮಾಜಿ ಶಾಸಕರಾದ ಸುಭಾಷ್ ಕಲ್ಲೂರ್, ಶ್ರೀ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಎಂ ಗಾದ, ಉಪಾಧ್ಯಕ್ಷರಾದ ಜಗದೀಶ್ ಅಗಡಿ, ಖಜಾಂಚಿಗಳಾದ ನಾರಾಯಣ ರಾವ್ ಜಾಜಿ, ಕಾರ್ಯದರ್ಶಿಗಳಾದ ವೆಂಕಟೇಶ್ ಜಾಜಿ ಮತ್ತು ಜಂಟಿ ಕಾರ್ಯದರ್ಶಿಗಳಾದ ಅನಿಲ ಪಲ್ಲೇರಿ, ನಿರ್ದೇಶಕರಾದ ನಾಗರಾಜ್ ವಾಸಗಿ, ಸಹಕಾರಿ ಸದಸ್ಯರು ಸುರೇಖಾ ಜಾಜಿ, ದತ್ತಿಗಳಾದ ಶಾಂತವೀರ ಸಲಗಾರ ಸೇರಿದಂತೆ ಅನೇಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. 98 ವಯಸ್ಸು ಅವ್ರದ್ದು. ಈ 98 ವಯಸ್ಸಿನಲ್ಲಿ ಲಕ್ಷಣ ಇರಬೇಕಾದ್ರ ಇದ್ರ ಹಿಂದೆ ಪರಿಶ್ರಮ ಇರ್ತದೆ, ಇದ್ರ ಹಿಂದೆ ಪ್ರಯತ್ನ ಇರ್ತದೆ. ಅವ್ರ ಮಕ್ಕಳು ಸೊಸೆದರು ಚಲೋ ಸೇವಾ ಮಾಡ್ತಾರಂತ ತಿಳ್ಕೊಂಡೆ ಈ ಒಂದು ಲಕ್ಷಣವಾಗಿ ನಮ್ಮ ಮಧ್ಯದಲ್ಲಿ ಕೂತಾರೆ. ಇವತ್ತ ಹಿರಿಯರು ಬಹಳ ಚಿಂತಾಜನಕ ಸ್ಥಿತಿ ಅದ. ಬಹಳ ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ, ಅಪ್ಪೋರೆ ನಮ್ಮ ಮಗ ಸೇರಲ್ ಹೊಂಟನ, ನನ್ನ ಸೊಸಿ ಸೇರಲ್ ಹೊಂಟಾಳ, ನೀವು ಇಟ್ಕೋರಿ ಅಂತ ಬರ್ತಿರ್ತಾರೆ. ನಾನು ಅವ್ರ ಮಗನಿಗೆ ಕರೆಸಿ ಹೇಳಿದ್ರೆ, ನೀ ಅಪ್ಪೋರ್ ತನ ಹೋಗಿದ್ದೇನು, ಹೋಗು ಆ ಕಡೆ ಹೋಗಂತ. ಇಂಥ ಪರಿಸ್ಥಿತಿ ಇವತ್ತಿದೆ. ತಂದೆ ತಾಯಿ ಸೇವೆನೇ ಅದು ದೇವರ ಸೇವೆ. ನಿಜಕ್ಕೂ 99 ವರ್ಷದಲ್ಲಿ ಕಾಲಿರ್ತಕ್ಕಂಥವ್ರು ನನಗೆ ಅನ್ಸಿದ ಮಟ್ಟಿಗೆ ಹುಮ್ನಾಬಾದಲ್ಲೇ ಮಾಣಿಕಪ್ಪ ಗಾದವ್ರು ಒಬ್ಬರೇ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅನೇಕ ಜನ ನಾನು ನೋಡಿದ್ರೆ, ವಿಟ್ಪಾಕ್ಷಪ್ಪ ಅಗಡಿಯವರು, ಇವತ್ತು ಅನೇಕ ಜನ ಇರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇವತ್ತು 98 ವರ್ಷ ಆದರೂ ಕೂಡ ನಾನು ಬಂದು ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಯಾವ ಬಂದಿರಿ ಅಂತ ಕೇಳ್ತಾ ಇದ್ರು. ಸುಭಾಷ್ ಕಲ್ಲೂರ್ ಅವ್ರು ಬಂದು ಹೇಳ್ತಾ ಇದ್ರು, ಅವ್ರು ಸುಭಾಷ್ ಕಲ್ಲೂರು ಅಂತ. ಹೌದಾ ಅಂತ 98 ವಯಸ್ಸಾದರೂ ಕೂಡ ಆ ಕಾರ್ಡ್ ನೋಡ್ತಾ ಇದ್ದಾರೆ, ಸ್ಪೆಕ್ಸ್ ಹಚ್ಚಿದವರು. ಆ ಕಾರ್ಡ್ ನೋಡಿ ನನಗೆ ಕೇಳ್ತಾ ಇದ್ದಾರೆ, ಅದು ಯಾರ್ಯಾರ ಹೆಸರಿದೆ ಏನಿದೆ ಅಂತ. ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ವಿಶೇಷವಾಗಿ ಏನು ಹಿರಿಯ ಪಾಲಕರ ದಿನಾಚರಣೆ ಹೇಳ್ತಾ ಇದ್ರಿ, ನಾನು ರಮೇಶ್ ಗಾದ್ ಅವ್ರಿಗೆ ಕೇಳ್ತಾ ಇದ್ದ, 98 ಆಗಿದೆ ಅಂತ ಹೇಳಿದ್ರು. ನೀವೆಲ್ಲ ಬಹಳ ಭಾಗ್ಯವಂತರಿದ್ರಿ ಅಂದ್ರೆ ಯಾಕಾದ್ರೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಲಿಂಗೈಕ್ಯ ತಂದೆಯವರಂತ ಬಸವರಾಜ್ ಪಾಟೀಲ್ ಅವರು 74 ವರ್ಷದಲ್ಲೇ ಅವ್ರು ನಿಧನರಾದರು. ಇವತ್ತು ನಾವು ಅವ್ರಿಗೆ ಉಳಿಸ್ಬೇಕು ಅಂತ ಶತಗತ ಪ್ರಯತ್ನ ಮಾಡಿದ್ವಿ. ನಾವು ಬರೇ ರಾಜ್ಯದ ಇಲ್ಲೇ ಆಸ್ಪತ್ರೆಗಳೆಲ್ಲ, ಇವತ್ತು ದಿಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಅನೇಕ ಆಸ್ಪತ್ರೆಗಳಿಗೆ. ಯಾಕಂದ್ರೆ ತಂದೆ ಮತ್ತು ತಾಯಿ ಸೇವೆ ಮಾಡತಕ್ಕಂಥ ಬಹಳ ದೊಡ್ಡ ಕೆಲಸ ಇದೆ. ಇವತ್ತು ನಾವು 4 ಜನ ಅಂತಂಬರಿದ್ರು ಕೂಡ ನಮ್ಮ ತಂದೆಯವರು ಹಾಸ್ಪಿಟಲ್ ಇದ್ದಾಗ ಕಲ್ಲೂರವರೇ, ನಾವು ಯಾರ ಒಬ್ಬರು ಕಾಯಮಾಗಿ ನಮ್ಮ ತಂದೆಯವ್ರ ಜೊತೆಲೇ ಇರ್ತಾ ಇದ್ದೀವಿ. ಬೆಂಗಳೂರಲ್ಲಿ, ದಿಲ್ಲಿಯಲ್ಲಿ ಎಲ್ಲರೇ. ಅದ್ರ ಜೊತೆಯಲ್ಲಿ ಹುಮ್ನಾಬಾದಲ್ಲಿ ಮನೆಯಲ್ಲಿ ಬೆಡ್ರೂಮ್ ಬಿದ್ದರು, ಅಲ್ಲಿ ಕೂಡ ನಾವು ಯಾರಾದ್ರೂ ಒಬ್ಬರು ಕಂಪಲ್ಸರಿ ನಮ್ಮ ತಂದೆಯವ್ರ ಸೇವೆ. ನಮಗೊಂದು ಇಚ್ಛೆ ಆಯಿತು, ನಮ್ಮ ತಂದೆಯವ್ರು ಇನ್ನೂ ಸುಮಾರು ವರ್ಷ ಬದುಕಬೇಕು. ಇವತ್ತು ಅವ್ರ ಆದರ್ಶಗಳು, ಇವತ್ತು ಅವ್ರು ಕೊಟ್ಟಂತ ಏನು ಸಂದೇಶಗಳು, ಇವತ್ತು ನಿಜವಾಗ್ಲೂ ನಾವು ಯಾವಾಗ ನೆನಪು ಬಂದಾಗ ನಮ್ಮ ಮೈ ಜುಮ್ ಅನಿಸ್ತು. ನಮ್ಮ ತಂದೆಯವ್ರು ಕೊಟ್ಟಂತ ಸಂದೇಶ. ಯಾಕಂದ್ರೆ ವಿಶೇಷವಾಗಿ ನಾನು ರಾಜಕೀಯದಲ್ಲಿ ಕೂಡ 4 ಸಲ ಶಾಸಕನಾಗಿ, ಮಂತ್ರಿಯಾಗಿ ನಾನೆಲ್ಲ ಸೇವೆ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ತಂದೆ ತಾಯಿ ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ. ಇವತ್ತು ರಮೇಶ್ ಗಾದ್ ಅವರಿಗೆ ಇವತ್ತು 98 ವರ್ಷ ಆದರೂ ಕೂಡ ನಿಮ್ಮ ತಂದೆಯವರ ಆಶೀರ್ವಾದ ಸಿಗ್ತಾ ಇದೆ. ಇದು ಎಲ್ಲಕ್ಕಿಂತ ದೊಡ್ಡದು. ಇವತ್ತು ನಾವೆಲ್ಲ ನೆನೆಸ್ಕೊಳ್ತೀವಿ. ಮನೆಯಲ್ಲಿ ಏನೇ ಇರಲಿ, ಹಿರಿಯರಿರೋದು ಮಾತೇ ಬೇರೆ ಹೇಳ್ತೀವಿ.
ಯಾಕಂದ್ರೆ ಮನೆ ನೋಡಿದಾಗ ಮನೆ ನಡೆಸ್ತಕ್ಕಂಥ ಸಮಯದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ, ಹಿರಿಯರು ಯಾವ ರೀತಿ ನಮ್ಮನ್ನು ನಡೆಸ್ಕೋತಾರ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನಾವು ಹೋಗಲೇಬೇಕು. ಗಾಲ ಸಾಹೇಬರಿಗೆ ಧನ್ಯವಾದ ಹೇಳಬೇಕು, ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಮತ್ತು ಅವರು ಇನ್ನೂ 100 ವರ್ಷ ಬದುಕಬೇಕು. ಇವತ್ತೇನು ಎಲ್ಲರೂ ಕೂಡ ಅವರಿಗೇನು ಎಲ್ಲ 100 ವರ್ಷ ಇರಬೇಕು, ಬದುಕಬೇಕಂತ ಅವರು ವಿಲ್ ಪವರ್ ಇದೆ. 15-20 ವರ್ಷ ನಾವು ಬದುಕ್ತೀನಿ ಅಂತೇಳಿ ಹೇಳ್ತಾರಲ್ಲ, ಅವ್ರು ವಿಲ್ ಪವರ್ ಇದೆ. ಆ ವಿಲ್ ಪವರ್ ಅವರಿಗೆ ಬದುಕ್ತದೆ. ನಮಗೂ ಗ್ಯಾರಂಟಿ ಆಗ್ಯದ, ಗಾಲ ಸಾಹೇಬರು ಇನ್ನೂ 10-20 ವರ್ಷ ಇರ್ತಾರೆ ಅಂತ ಗ್ಯಾರಂಟಿ ಆಗ್ಯದ. ಅವ್ರು ಏನು ಆರಾಮಾಗಿದ್ದಾರೋ. ಅದಕ್ಕೆ ನಾನು ರಾಜಶೇಖರ್ ಪಾಟೀಲ್ಗೆ ಹೇಳ್ದೆ, ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಿದೆ. ನಾನು ರಾಜಶೇಖರ್ ಪಾಟೀಲ್ ಹೇಳ್ದ, ವಯಸ್ಸು ಕೇಳ್ಬಿಡು ಅಂತ ಹೇಳ್ದೆ. ನಾನು ಎಷ್ಟು ವಯಸ್ಸಾಗ್ಯದ ಅಂದ್ರೆ ವಯಸ್ಸಾಯ್ತು ಅಂತ ನಮಗೆ ವಯಸ್ಸಿಗೆ ಕೇಳ್ಬೇಡ್ದು ಯಾರಿಗೂ. ಮತ್ತು ಇಷ್ಟನೇ ವರ್ಷ ಅಂತ ತಿಳ್ಕೊಂಡು ಅದನ್ನು ಮಾಡ್ಕೊಬೇಡ, 10 ವರ್ಷ ಮೈನಸ್ ಹಾಕೋತಿರ್ತದೆ ನಮ್ದು. ಅದಕ್ಕೆ ನಮಗೆ ವಯಸ್ಸಾಗಲ್ಲ ಅಂದ್ರೆ ಮತ್ತು ಮುಂಜಾನೆ ವಾಕಿಂಗ್ ಹೋಗ್ಲಕ್ಕೂ ನಮ್ಗೆ ಸರಿಯಾಗಿ ಮನಸ್ಸಾಗಲ್ಲ. ಅದಕ್ಕೆ ನಮ್ಗೆ ವಯಸ್ಸಾಗಿಲ್ಲ ಅಂದ್ರೆ ನಮ್ಗೆ ಮತ್ತು ನಮ್ಗೆ ಆಯುಸ್ ವೃದ್ಧಿ ಆಗ್ತವೆ. ಅದಕ್ಕೆ ನಮಗೆಲ್ಲರಿಗೆ ದೇವ್ರು ಏನಂದ್ರೆ ಆರೋಗ್ಯ ಕೊಟ್ಟನ, ಆಯುಷು ಕೂಲಿ. ಇದೇನು ಹೊಸ ವರ್ಷ ಏನು ಸ್ಟಾರ್ಟ್ ಆಗ್ಯದ. ಇವತ್ತೇನು ನಾವು 25 ಜನವರಿದಾಗ ಇದ್ದೀವಿ. ನಾವು ಎಲ್ಲರಿಗೂ ಏನಪ್ಪ ಅಂದ್ರೆ ಈಗ ದೇವರು ವಿಭಂದೇಶ್ವರ ದೇವರು ಏನಪ್ಪ ಅಂದ್ರೆ ನಮಗೆಲ್ಲ ಒಳ್ಳೆಯ ಆರೋಗ್ಯ, ನಮ್ಮ ಸಂಪತ್ತು ಸಮೃದ್ಧಿ ಕೂಲಿ ಅಂತ ತಗೊಂಡು ನಾವು ಕೂಡ ಎಲ್ಲರಿಗೆ ಒಳ್ಳೆಯದಾಗಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.